ನಮಸ್ತೆ ಶರಣ್ಯೆ ಶಿವೆ ಸಾನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮಕರ ರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ. ಮಕರ ರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ರಾಶ್ಯಾಧಿಪತಿಯಾಗಿ ಹಾಗೆ ವಾಕ್ಸ್ಥಾನಾಧಿಪತಿಯಾಗಿ ನಿಮಗೆ ತುಂಬ ಶುಭ ಫಲವನ್ನು ಕೊಡ್ತಾನೆ. ಮುಖ್ಯವಾಗಿ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಹಣಕಾಸಿನ ಅನುಕೂಲ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿ 3ನೇ ಮನೆಯಲ್ಲಿರೋದಷ್ಟೇ ಅಲ್ಲದೆ ನಿಮ್ಮ ರಾಶಿಯ ಮೇಲೆ ಬುಧನ ದೃಷ್ಟಿ ಇದೆ. ಬುಧ ಗ್ರಹ ನಿಮಗೆ ಭಾಗ್ಯಾಧಿಪತಿ ಆಗ್ತಾನೆ. ಹಾಗಾಗಿ ಭಾಗ್ಯಾಧಿಪತಿಯ ದೃಷ್ಟಿ ಯಾವಾಗ ನಮ್ಮ ರಾಶಿ ಮೇಲೆ ಬೀಳುತ್ತೆ ನಮಗೆ ಅದೃಷ್ಟವನ್ನು ಕೊಡ್ತಾನೆ. ಹಾಗಾಗಿ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ, ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಅದೃಷ್ಟವನ್ನು ನೀವು ಈ ತಿಂಗಳಲ್ಲಿ ಕಾಣ್ಬೋದು. ಹಾಗೆ ಸಪ್ತಮದಲ್ಲಿ ಬುಧ ಗ್ರಹ ಇರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋವಂಥವ್ರಿಗೂ ಕೂಡ ಹೆಚ್ಚು ಒಂದು ಶುಭ ಫಲವನ್ನು ನೀವು ಕಾಣ್ತೀರಾ ಅಂತ ಹೇಳ್ಬೋದು. ವಾಕ್ಸ್ಥಾನಕ್ಕೆ ಯಾವುದೇ ಒಂದು ಪಾಪಗ್ರಹಗಳ ದೃಷ್ಟಿ ಇಲ್ಲ. ಆದರೆ ವಾಕ್ಸ್ಥಾನದಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ಮಕರ ರಾಶಿಯವರಿಗೆ ನಿಮ್ಮ ರಾಶಿಯ ಮೇಲೆ ಬುಧನ ದೃಷ್ಟಿ ಇದೆ. ಕರ್ಕಾಟಕ ರಾಶಿಯಲ್ಲಿ ಬುಧ ಕೂತ್ಕೊಂಡು ಮಕರ ರಾಶಿಯನ್ನು ನೋಡ್ತಾ ಇದ್ದಾನೆ. ಭಾಗ್ಯಾಧಿಪತಿಯಾದ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ. ಅದೃಷ್ಟವನ್ನು ಕೊಡುವ ಗ್ರಹ ಬುಧನಾಗಿರುತ್ತಾನೆ. ಹಾಗಾಗಿ ಬಿಸ್ನೆಸ್ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ಇವುಗಳಲ್ಲಿ ಬಹಳ ಚುರುಕಿನಿಂದ ಕೆಲಸಗಳು ಸಾಗುತ್ತೆ. ಬುಧ ಅಂದರೆ ಮರ್ಕ್ಯುರಿ ಅಂತ ಹೇಳ್ತೀವಿ. ತುಂಬ ವೇಗವಾಗಿ ಕೆಲಸಗಳನ್ನು ಮಾಡುವಂಥದ್ದು, ಕಷ್ಟಕರವಾದ ಕೆಲಸವನ್ನು ಬಹಳ ಸುಲಭವಾಗಿ ಮಾಡುವಂಥದ್ದನ್ನೆಲ್ಲ ಬುಧ ಗ್ರಹ ತೋರಿಸ್ತಾನೆ. ಹಾಗಾಗಿ ಭಾಗ್ಯಾಧಿಪತಿಯಾಗಿ ಅವನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಈ ತಿಂಗಳಿನಲ್ಲಿ ಎಲ್ಲ ಕೆಲಸಗಳು ತುಂಬ ಈಸಿಯಾಗಿ ಬೇಗ ಆಗಿಬಿಡುತ್ತೆ. ಇನ್ನು ಸ್ವಂತ ಉದ್ಯೋಗ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಅಂದರೆ ನಿಮಗೆ ಧನಸ್ಥಾನಾಧಿಪತಿ ಕೂಡ ಶನಿನೇ ಆಗಿ, ರಾಶ್ಯಾಧಿಪತಿ ಕೂಡ ಶನಿನೇ ಆಗಿ ಗುರುವಿನ ಮನೆಯಲ್ಲಿ 3ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ಅನುಕೂಲ ಅಂತೂ ಆಗುತ್ತೆ. ನಿಮ್ಮ ಬಿಸ್ನೆಸ್ಸಲ್ಲಿ ಲಾಭ ಕೂಡ ಬರುತ್ತೆ. ಆದರೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ 2ನೇ ಮನೆಗೆ ಕುಜ ಮತ್ತು ಕೇತುವಿನ ದೃಷ್ಟಿ ಇರೋದ್ರಿಂದ ಎಷ್ಟು ಹಣ ಬರುತ್ತೋ ಅಷ್ಟೇ ಖರ್ಚುಗಳಿರುತ್ತೆ. ಮಾತಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮಾತು ಆಡಿದ್ರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟಮದಲ್ಲಿ ಕುಜ ಕೂತ್ಕೊಂಡಿದ್ದಾನೆ, ಅವನ ಜೊತೆ ಕೇತು ಇದ್ದಾನೆ. ಮಾತಾಡಿ ಕೆಲವು ಎಡವಟ್ಟುಗಳು ಮಾಡ್ಕೊಂಡು ಬಿಡ್ತೀರ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾತಾಡಿ ನಿಮ್ಮ ವ್ಯಕ್ತಿತ್ವಕ್ಕೆ ನೀವೇ ಧಕ್ಕೆ ತಂದುಕೊಳ್ಳುವಂಥ ಸಾಧ್ಯತೆ. ಇದೇನಪ್ಪ 7:30 ಮುಗಿದಿದೆ ಆದರೂ ನೆಗೆಟಿವ್ ಫಲ ಹೇಳ್ತಿದ್ದೀರಲ್ಲ ಅಂತ ಅಂದ್ಕೋಬೇಡಿ. 7:30 ಮುಗ್ದಿದೆ ನಿಜ, ಆದರೆ ಬೇರೆ ಗ್ರಹಗಳ ಎಫೆಕ್ಟು ಇದ್ದೇ ಇರುತ್ತಲ್ವ. ಬರೀ ಶನಿ ಎಫೆಕ್ಟ್ ಮಾತ್ರ ಇದ್ದಿದ್ದರೆ ಉಳಿದಿರೋ ಅಂಥ 8 ಗ್ರಹಗಳಿಗೆ ಯಾಕೆ ಬೇಕಿತ್ತು? ಎಲ್ಲ ಗ್ರಹಗಳ ಒಂದು ಪ್ರಭಾವ ಎಲ್ಲ ರಾಶಿಯವರ ಮೇಲೂ ಇದ್ದೇ ಇರುತ್ತೆ. ನಿಮಗೆ ನಿಮ್ಮ ರಾಶಿಗೆ ಕುಜಗ್ರಹ ಶತ್ರು ಆಗ್ತಾನೆ, ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಅವನು 4ನೇ ಮನೆ ಅಧಿಪತಿ ಕೂಡ ಆಗಿದ್ದಾನೆ. 2ನೇ ಮನೆನ ನೋಡ್ತಾ ಇದ್ದಾನೆ. ಮಾತಿನಿಂದ ತೊಂದರೆಗಳು. ಅಷ್ಟೇ ಅಲ್ಲದೆ ಅವನು ಚತುರ್ಥಾಧಿಪತಿ. ಚತುರ್ಥ ಅಂತಂದರೆ 4ನೇ ಮನೆ ಬಂದು ವಾಹನವನ್ನು ತೋರಿಸುವಂಥದ್ದು, ವಾಹನದಲ್ಲಿ ಪ್ರಯಾಣ ಮಾಡಿಸುವಂಥದ್ದನ್ನು ತೋರಿಸುತ್ತೆ. ಅಷ್ಟಮ ಅನ್ನೋದು ಅಪಘಾತ, ಮೃತ್ಯುವಿಗೆ ಸಂಬಂಧಪಟ್ಟಿದ್ದು, ಆರೋಗ್ಯದಲ್ಲಿ ತುಂಬ ತೊಂದರೆಗಳನ್ನು ತೋರಿಸುವಂಥದ್ದು ಇದಾಗಿರುತ್ತೆ. ಆರೋಗ್ಯದಲ್ಲಿ ತೊಂದರೆಗಳೇನೂ ಇಲ್ಲ, ಯಾಕಂದರೆ ರಾಶ್ಯಾಧಿಪತಿ ಚೆನ್ನಾಗಿದ್ದಾನೆ. ಆದರೆ
ತುಂಬ ಪ್ರಯಾಣ ಮಾಡೋದು ಅಥವಾ ವಾಹನದಲ್ಲಿ ತುಂಬ ಓಡಾಡೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ. ಈ ಜುಲೈ ತಿಂಗಳು ಪೂರ್ತಿ ಕುಜಗ್ರಹ ಮತ್ತು ಕೇತುಗ್ರಹ ಅಷ್ಟಮದಲ್ಲೇ ಇರೋದ್ರಿಂದ ಅನಗತ್ಯ ಪ್ರಯಾಣ ಬೇಡ, ದೂರ ಪ್ರಯಾಣ ಬೇಡ. ಪ್ರತಿನಿತ್ಯ ಆಫೀಸ್ಗೆ 2 ವೀಲರಲ್ಲಿ ಅಥವಾ ಕಾರ್ನಲ್ಲಿ ಓಡಾಡ್ತೀರ ಅಂತಂದರೆ ನೀವು ಹೊರಡುವ ಮೊದಲು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳಿಕೊಂಡು, ಗಣಪತಿ ಅಷ್ಟೋತ್ತರವನ್ನು ಹೇಳಿಕೊಂಡು ಹೊರಡಬೇಕು. ಹಾಗೆ ಆದಷ್ಟು ನಿಧಾನವಾಗಿ ಡ್ರೈವ್ ಮಾಡೋದು, ಇದೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಆದರೆ ದೂರದ ಒಂದು ಊರುಗಳಿಗೆ, ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಪ್ರಯಾಣ ಮಾಡೋದು ಮಕರ ರಾಶಿಯವರಿಗೆ ಈ ತಿಂಗಳು ಸೂಕ್ತ ಅಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಾಗೆ ಬೇರೆಯವರ ವಿಚಾರ ಮಾತಾಡಬೇಡಿ. ವಾಕ್ಸ್ಥಾನದಲ್ಲಿ ರಾಹು ಇರೋದ್ರಿಂದ ನೀವು ನಿಜವನ್ನೇ ಹೇಳಿದ್ರೂ ಕೂಡ, ಸತ್ಯವನ್ನೇ ಹೇಳಿದ್ರೂ ಕೂಡ ನೀವು ಹೇಳಿರೋದು ಸುಳ್ಳು ಅಂತ ಯಾರಾದರೂ ಪ್ರೂವ್ ಮಾಡ್ತಾರೆ. ಹಾಗೆ ನೀವು ಒಳ್ಳೆ ರೀತಿಯಲ್ಲಿ ಹೇಳಿದ್ದನ್ನು ನೆಗೆಟಿವ್ ಆಗಿ ಹೇಳ್ತಾರೆ. ಅಂದರೆ ಇನ್ನೆಲ್ಲ ಹೋಗ್ಬಿಟ್ಟು ಈ ವ್ಯಕ್ತಿ ನಿನ್ನ ಬಗ್ಗೆ ಹಿಂಗೆ ಮಾತಾಡಿದ್ದಾನೆ ಅಂತ ಹೇಳಿ ನಿಮ್ಮ ಮಾತಿನ ಬಗ್ಗೆ ಅಪವಾದವನ್ನು ಹೊರಿಸ್ತಾರೆ. ಹಾಗಾಗಿ ಯಾರ ವಿಚಾರಗಳನ್ನು ಮಾತಾಡಲೇಬೇಡಿ. ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲು ಜನ ಇರೋವಂಥವ್ರು, ನಿಮ್ಮ ಆಫೀಸ್ ಆಗಿರಬಹುದು, ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ಇವ್ರುಗಳ ಜೊತೆಯಲ್ಲಿ ಮಾತಾಡುವಾಗ ಬೇರೆಯವ್ರ ವಿಚಾರಗಳನ್ನು ಏನೋ ಮಾತಾಡೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಒಪಿನಿಯನ್ನ ಮುಕ್ತವಾಗಿ ತಿಳಿಸ್ತೀರಾ, ಬಟ್ ಅದು ನೀವು ಯಾರನ್ನೋ ಗೇಲಿ ಮಾಡಿದ್ರಿ ಅಥವಾ ಇನ್ಯಾರ ಮೇಲೋ ಅಪವಾದ ಹೊರಿಸಿದ್ರಿ, ಇನ್ಯಾರನ್ನೋ ಬ್ಲೇಮ್ ಮಾಡಿದ್ರಿ ಅನ್ನೋ ಥರದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಕಪ್ಪು ಚುಕ್ಕೆ ಆಗೋ ಥರದಲ್ಲಿ ಆಗುತ್ತೆ. ನಾಳೆ ದಿನ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾತಿಗೆ ನಿಲ್ಲಬೇಕಾಗತ್ತೆ. ಸೊ ಈ ಥರ ಸಮಸ್ಯೆ ಬರೋದ್ರಿಂದ ಮಾತಿನ ವಿಚಾರದಲ್ಲಿ ಎಚ್ಚರಿಕೆ. ಹಾಗೆ ಯಾರಿಗೂ ದುಡ್ಡು ಕೊಡಬಾರ್ದು. ಧನಸ್ಥಾನ ಕೂಡ 2ನೇ ಮನೆ ಆಗಿರುತ್ತೆ. ಇಲ್ಲಿ ರಾಹು ಇದ್ದಾಗ ದುಡ್ಡಿನ ವಿಷಯದಲ್ಲಿ ಯಾರಾದರೂ ಮೋಸ ಮಾಡ್ತಾರೆ. ನಾಳೆನೇ ಕೊಟ್ಬಿಡ್ತೀನಿ, ಸಾಯಂಕಾಲನೇ ಕೊಟ್ಬಿಡ್ತೀನಿ, ದುಡ್ಡು ಕೊಡು ಅಂತ ಇಸ್ಕೊಂಡು ಹೋಗ್ತಾರೆ, ವಾಪಸ್ ತಂದು ಕೊಡೋದಿಲ್ಲ. ಈ ಥರದ್ದೆಲ್ಲ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ತಿಂಗಳು ಮಕರ ರಾಶಿಯವರು ಈ ವಿಚಾರದಲ್ಲಿ ಮಾತ್ರ. ಇನ್ನು ತೃತೀಯ ಭಾವಾಧಿಪತಿ ಗುರುಗ್ರಹ 6ನೇ ಮನೆಯಲ್ಲಿದ್ದಾನೆ. ನೋಡಿ, ವ್ಯಯಾಧಿಪತಿ ಕೂಡ ನಿಮಗೆ ಗುರುನೇ. ವ್ಯಯಾಧಿಪತಿಯಾಗಿ 6ನೇ ಮನೇಲಿದ್ದಾಗ ವ್ಯಯಸ್ಥಾನನೂ ದುಸ್ಥಾನನೇ, 6ನೇ ಮನೆಯೂ ದುಸ್ಥಾನನೇ. ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ಹೋದರೆ ಅದು ವಿಪರೀತ ರಾಜಯೋಗ ಆಗುತ್ತೆ. ಗುರುಬಲ ಇಲ್ಲ ಅಂತ ಕೂಗ್ತಿರಲ್ಲ ಮಕರ ರಾಶಿಯವರು. ಗುರುಬಲದ ಅವಶ್ಯಕತೆ ಇಲ್ಲ ನಿಮಗೆ. ಶನಿ ಬಲ ಇರಬೇಕು, ಶುಕ್ರನ ಬಲ ಇರಬೇಕು. ಯಾಕಂದರೆ ನಿಮಗೆ ತುಂಬ ಶುಭ ಫಲ ಕೊಡೋನು ಶನಿ, ಶುಕ್ರ, ಬುಧ. ಗುರು ನಿಮಗೆ ಎಲ್ಲಿದ್ದರೂ ಅಷ್ಟು ಶುಭ ಫಲ ಕೊಡೋದಿಲ್ಲ. ಆದರೆ ದುಸ್ಥಾನಾಧಿಪತಿಯಾಗಿ ದುಸ್ಥಾನದಲ್ಲಿದ್ದಾಗ ಅದನ್ನು ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಫಲವನ್ನು ಕೊಡುತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂಥವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ರವಿ ಗುರು ಸಂಬಂಧ ಬಂದರೆ ನಿಮಗೆ ಜವಾಬ್ದಾರಿ, ಅಧಿಕಾರ ಎರಡೂ ಸಿಕ್ಕತ್ತೆ. ಅಧಿಕಾರ ಸಿಕ್ತಿದ್ದಂಗೆ ಜವಾಬ್ದಾರಿ ಬಂದೇ ಬರುತ್ತಲ್ವ. ಎಲ್ಲವನ್ನು ನಿಭಾಯಿಸುವಂತಹ ಒಂದು ಅಧಿಕಾರ ಸಿಕ್ಕಿದಾಗ ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕಾಗತ್ತೆ. ಆದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ, ನಾನು ಇದನ್ನೆಲ್ಲ ಮಾಡ್ತೀನಾ ಅನ್ನೋ ಥರ ಅನಿಸುತ್ತೆ. ನಿಮ್ಮ ಮೇಲಧಿಕಾರಿಗಳ ಬಗ್ಗೆ ತುಂಬ ಭಯ ಇರುತ್ತೆ. ಅವ್ರು ಏನು ಅಂದ್ಕೊಳ್ತಾರೋ, ಬಾಸ್ ಏನಂತಾರೋ, ಈ ಥರದ್ದೆಲ್ಲ. ಆದರೆ ಏನೂ ನೆಗೆಟಿವ್ ಆಗಲ್ಲ, ನಿಮ್ಮ ಮನಸ್ಸಿಗೆ ಅನ್ನಿಸ್ತಿರುತ್ತೆ ಅಷ್ಟೇ. ಬಟ್ ಎಲ್ಲವೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಕೆಲಸದ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ 16ನೇ ತಾರೀಕುವರೆಗೂ ರವಿಗ್ರಹ 6ನೇ ಮನೇಲಿ ಇರ್ತಾನೆ. 17ನೇ ತಾರೀಕಿಗೆ ಸಪ್ತಮಕ್ಕೆ ಬರ್ತಾನೆ. ಎರಡೂ ರೀತಿಯಲ್ಲೂ ಕೂಡ ನಿಮಗೆ ಶುಭ ಫಲವನ್ನೇ ಕೊಡ್ತಾನೆ. ಆದರೆ 17ನೇ ತಾರೀಕಿಗೆ ಸೂರ್ಯನು 7ನೇ ಮನೆಗೆ ಬಂದಾದ ಮೇಲಿಂದ ಯಾರ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಮಕರ ರಾಶಿಯವರಿಗೆ ಮನಸ್ತಾಪಗಳಿದೆ, ಜಗಳಗಳಿದೆ, ಅದು ಇನ್ನಷ್ಟು ಅತಿರೇಕಕ್ಕೆ ಹೋಗುವಂಥದ್ದು, ಡೈವೋರ್ಸ್ವರೆಗೂ ಹೋಗುವಂಥ ಸಾಧ್ಯತೆ ಇದು 17ನೇ ತಾರೀಕಿನ ನಂತರ ಆಗುತ್ತೆ. ಸಪ್ತಮಕ್ಕೆ ಸೂರ್ಯ ಬಂದ ಅಂದರೆ ಅವನು ನಿಮಗೆ ಕೆಟ್ಟದ್ದನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಈಗ ಅಷ್ಟಮದಲ್ಲಿದ್ದಾನೆ, ಈಗ ಷಷ್ಠ ಭಾವದಲ್ಲಿದ್ದಾನೆ. ಅಷ್ಟಮಾಧಿಪತಿಯಾಗಿ ಷಷ್ಠ ಭಾವಕ್ಕೆ ಬಂದರೆ ಅದು ಕೂಡ ವಿಪರೀತ ರಾಜಯೋಗನೇ ಆಗುತ್ತೆ. ಹಾಗಾಗಿ ನಿಮಗೆ ರವಿ ಮತ್ತು ಗುರು ಇಬ್ಬರೂ ಕೂಡ ನಿಮಗೆ ವಿಪರೀತ ರಾಜಯೋಗವನ್ನು ಕೊಡೋದ್ರ ಮೂಲಕ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕೊಡ್ತಿದ್ದಾರೆ. ಆದರೆ 17ನೇ ತಾರೀಕಿಗೆ ಯಾವಾಗ 7ನೇ ಮನೆಗೆ ಬರ್ತಾನೆ ಸೂರ್ಯ, ಆವಾಗ ಫ್ಯಾಮಿಲಿ ವಿಚಾರವಾಗಿ ಸಮಸ್ಯೆಗಳಾಗುತ್ತೆ. ಅಂದರೆ ಅದೇ ಈಗೊಂದು ಅತಿಯಾದ ಸ್ವಾಭಿಮಾನ, ಯಾಕೆ ಸೋಲ್ಬೇಕು ಅನ್ನೋಂಥ ಒಂದು ಮನಸ್ಥಿತಿ ನಿಮ್ಮಲ್ಲಾಗಿರ್ಬೋದು, ನಿಮ್ಮ ಸಂಗಾತಿಯಲ್ಲಾಗಿರ್ಬೋದು, ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದಷ್ಟು ತಾಳ್ಮೆಯಿಂದ, ಹೊಂದಾಣಿಕೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಪಂಚಮಾಧಿಪತಿಯಾದ ಶುಕ್ರಗ್ರಹ ಪಂಚಮದಲ್ಲೇ ಇದ್ದಾನೆ. ದಶಮಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಸಕ್ಸಸ್. ಹಾಗೆ ಕಲೆ, ಸಂಗೀತ ಇತ್ಯಾದಿ ವಿಚಾರಗಳಲ್ಲಿ ಏನಾದರೂ
ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಂದರೆ ಮಕರ ರಾಶಿಯವರು ಆ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಾ. ತುಂಬ ಒಳ್ಳೆಯ ಹೆಸರು ಮಾಡ್ತೀರಾ. ದಶಮಾಧಿಪತಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಒಳ್ಳೆಯ ಹೆಸರು ಕೊಡ್ತಾನೆ. ಇಂಥದ್ದು ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಇದ್ದೀರಾ ನೀವು, ಈ ಥರದ್ದು ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಈ ತಿಂಗಳು ಭಾಗವಹಿಸ್ತಾ ಇದ್ದೀರಾ ಅಂದರೆ ಅದರಲ್ಲಿ ತುಂಬ ಜನ ನಿಮ್ಮನ್ನ ಮೆಚ್ಚಿಕೊಳ್ಳುವಂಥ ರೀತಿಯಲ್ಲಿ ನೀವು ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಾ ಅಂತಲೇ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಗುರುದೃಷ್ಟಿ ಇಲ್ಲದೆ ಹೋದರೂ ಕೂಡ ಪಂಚಮಾಧಿಪತಿ ಶುಕ್ರಗ್ರಹ ಪಂಚಮದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಸಮಯ. ಎಜುಕೇಷನ್ ವಿಚಾರದಲ್ಲಾಗಿರ್ಬೋದು ಅಥವಾ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅಥವಾ ಪರೀಕ್ಷೆಗಳು ಬರಿತಾ ಇದ್ದೀರಾ, ಇದು ಯಾವುದರಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಇನ್ನು ನಿಮಗೆ ಅಷ್ಟಮಾಧಿಪತಿ ರವಿಗ್ರಹ 6ನೇ ಮನೆಯಲ್ಲಿದ್ದಾನೆ, ತೊಂದರೆ ಇಲ್ಲ. ದುಸ್ಥಾನಾಧಿಪತಿ ದುಸ್ಥಾನದಲ್ಲಿದ್ದರೆ ಅದು ಶುಭವನ್ನೇ ಉಂಟು ಮಾಡುತ್ತೆ. ಆದರೆ ಅಷ್ಟಮದಲ್ಲಿರುವಂತಹ ಕುಜನಿಂದಾಗಿ ಆಸ್ತಿ ವಿಚಾರವಾಗಿ ಏನಾದರೂ ಕೋರ್ಟು ಕೇಸು ಅಂಥ ವ್ಯಾಜ್ಯಗಳೆಲ್ಲ ಇತ್ತು ಅಂದರೆ ಈ ವಿಚಾರವಾಗಿ ಟೆನ್ಷನ್ ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ಅಂದರೆ ಬಗೆ ಹರಿದು ಬಿಡುತ್ತೆ, ಇನ್ನೇನು ಸರಿ ಹೋಗ್ಬಿಡುತ್ತೆ, ಇನ್ನೇನು ಕೈಗೆ ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ರಿ, ಮತ್ತೇನೋ ಒಂದು ಸಮಸ್ಯೆ ಆಗಿದೆ, ಮತ್ತಿನ್ನೊಂದೇನೋ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದೆ, ಮತ್ತೆ ಅದರ ಬಗ್ಗೆ ಹೋರಾಟ ಮಾಡಬೇಕು, ಇನ್ನೇನೋ ಸಮಸ್ಯೆ ಇದೆ. ಈ ರೀತಿ ಮತ್ತೊಂದು ಹೊಸ ರೀತಿಯ ಸಮಸ್ಯೆ ಆಸ್ತಿಯ ವಿಚಾರವಾಗಿ ಬರುತ್ತೆ. 4ನೇ ಮನೆ ಅಧಿಪತಿ ಜೊತೆಗೆ ಕೇತು ಬಂದ ಅಂದರೆ ಅಲ್ಲಿ ಲಿಟಿಗೇಷನ್ ಶುರು ಆಯಿತು ಅಂತ ಅರ್ಥ. ಇದು ಕ್ಲಿಯರ್ ಆಗೋದಕ್ಕೆ ಇನ್ನೂ 2 ತಿಂಗಳು ಬೇಕಾಗುತ್ತೆ, 1.5-2 ತಿಂಗಳು ಬೇಕು. ಹಾಗಾಗಿ ಮಂಗಳನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ. ಇದರ ಬಗ್ಗೆ ಟೆನ್ಷನ್ ಕಡಿಮೆ ಆಗಲಿ, ಪ್ರಾಬ್ಲಮ್ ಬೇಗ ಸಾಲ್ವ್ ಆಗಲಿ ಅನ್ನೋ ಕಾರಣಕ್ಕೆ ಮಂಗಳನಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಕರಾವಲಂಬಂ ಹೇಳ್ಕೊಳ್ಳಿ. ಮತ್ತು ಈ ತಿಂಗಳಲ್ಲಿ ಪ್ರತಿ ಮಂಗಳವಾರ ತೊಗರಿಬೇಳೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ. ಹಾಗೆ ಈ ತಿಂಗಳು ಬರುವಂತಹ ಸಂಕಷ್ಟ ಚತುರ್ಥಿಯ ದಿನದಂದು ಗಣಪತಿಯ ದೇವಸ್ಥಾನಕ್ಕೆ ಏನು ಕಡಲೆಕಾಳು ಅಂತ ಹೇಳ್ತಾರೆ, ಕಾಬಲ್ ಕಡಲೆ ಆಗಿರ್ಬೋದು ಅಥವಾ ಬ್ರೌನ್ ಕಲರ್ ಬರುತ್ತಲ್ಲ ಕಡಲೆಕಾಳು, ಅದನ್ನು ನೆನೆಸಿ ಅದರಲ್ಲಿ ಹಾರ ಮಾಡಿ 48 ಕಾಳು ಅಥವಾ 108 ಕಾಳು 2 ಎಳೆಯಲ್ಲಿ ಅಥವಾ 48 ಕಾಳಿನಲ್ಲಿ ಹಾರ ಮಾಡಿಬಿಟ್ಟು ಗಣಪತಿ ದೇವಸ್ಥಾನಕ್ಕೆ ಕೊಡಿ. ಹಾಗೆ 21 ಗರಿಕೆ ಅಥವಾ 108 ಗರಿಕೆ ನಿಮ್ಮ ಶಕ್ತಿ ಅನುಸಾರ ಅದನ್ನು ಗಣಪತಿ ದೇವಸ್ಥಾನಕ್ಕೆ ಕೊಡಿ. ಇದರಿಂದ ಕೇತುವಿನಿಂದ ಬರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನೋಡಿ, ಮಕರ ರಾಶಿಯವರು ಪ್ರತಿ ತಿಂಗಳು ಇದನ್ನು ಮಾಡಬೇಕು. ಸಂಕಷ್ಟ ಚತುರ್ಥಿಯ ದಿನ ಗಣಪತಿಗೆ ಒಂದು ಗರಿಕೆ ಮತ್ತು ಒಂದು ಕಡಲೆಕಾಳಿನ ಹಾರವನ್ನು ಕೊಡಬೇಕು. ಯಾಕಂದರೆ ಈಗ ನಿಮಗೆ ಅಷ್ಟಮದಲ್ಲಿ ಕೇತು ಸಂಚಾರ ನಡೀತಾ ಇದೆ, ಏನಾದರೂ ಒಂದು ತೊಂದರೆಗಳಿರುತ್ತೆ. ಬಟ್ ಕುಜನ ಜೊತೆ ಇರೋ ತನಕ ಜಾಸ್ತಿ ಸಮಸ್ಯೆ ಇರುತ್ತೆ. ಕುಜ ಯಾವಾಗ ಸಿಂಹರಾಶಿ ಬಿಟ್ಟು ಕನ್ಯಾಗೆ ಹೊರಟೋಗ್ಬಿಡ್ತಾನೆ ಆವಾಗ ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ. ಯಾಕಂದರೆ 2 ಕ್ರೂರ ಇರೋದ್ರಿಂದ 2 ಗ್ರಹಗಳ ಪ್ರಾಬ್ಲಮ್ ನಿಮಗಿರುತ್ತೆ. ಈ ಆಸ್ತಿ ವಿಚಾರದ ತೊಂದರೆ, ಬೀಳೋದು, ಏಳೋದು, ಕಾರು ಅಥವಾ ವಾಹನ, ನಿಮ್ಮ ಮನೇಲಿರುವಂಥ ವಾಹನಗಳಿಗೆ ತೊಂದರೆ ಆಗುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಒಂದು ಪರಿಹಾರವನ್ನು ಸುಬ್ರಹ್ಮಣ್ಯ ಅಷ್ಟೋತ್ತರ ಮತ್ತು ಸುಬ್ರಹ್ಮಣ್ಯ ಕರಾವಲಂಬ ಮಂತ್ರ ಡೈಲಿ ಹೇಳ್ಕೊಳ್ಳೋದು, ಪ್ರತಿ ಮಂಗಳವಾರ ತೊಗರಿಬೇಳೆ ದಾನ, ಸಂಕಷ್ಟಹರ ಗಣಪತಿಯ ಒಂದು ವ್ರತ ಆಚರಣೆ. ವ್ರತ ಮಾಡೋಕ್ಕಾದರೆ ಮಾಡಿ, ಆಗಿಲ್ಲಪ್ಪ ನಮ್ಮ ಕೈಲಿ ವ್ರತ ಮಾಡೋಕ್ಕಾಗಲ್ಲ ಅನ್ನೋದಾದರೆ, ಉಪವಾಸ ಎಲ್ಲ ಇರೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಆ ದಿನದಂದು ನೀವು ಕಡಲೆಕಾಳಿನ ಹಾರ ಹಾಗೆ ಗರಿಕೆಯನ್ನು ಗಣಪತಿಗೆ ಕೊಡಿ, ಒಳ್ಳೆಯದಾಗತ್ತೆ. ಇದಿಷ್ಟು ಪರಿಹಾರ ಮಾಡಿಕೊಳ್ಳಿ. ಉಳಿದಂತೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಎಲ್ರಿಗೂ ಶುಭವಾಗಲಿ.